ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ ನೀ. ಸಾಡೆ ಸಾತಿ ಜನ್ಮರಾಶಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ನಾವು ಕೇಳುತ್ತಾ ಹೋಗೋಣ. ರವಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸ್ವಾಮಿ ಸಾಡೆ ಸಾತಿ ಏನು, ಅದ್ರ ಮಹಿಮೆ ಏನು, ಮತ್ತೆ ಜನ್ಮರಾಶಿಗೆ ಸ್ವಾಮಿ ಹೋಗ್ತಾನೆ ಅನ್ನೋದು ಹೇಳೋವಾಗೆಲ್ಲ ನಮ್ಗೆ ರವಿ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಹೇಳಿ ರವಿ ಅವರು, ಸಾಡೆ ಸಾತಿ ಅಂದ್ರೆ ಏನು? ಸಾಡೆ ಸಾತಿ ಅಂದ್ರೆ ಶನಿ ಮಹಾತ್ಮ ಏನ್ ಮಾಡ್ತಾರೆ, ಎಲ್ಲಾ ದೇವತೆಗಳು ಕೂಡ ಬೇಗ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಆಗ್ತಾರೆ. ಆದ್ರೆ ಶನಿ ಮಹಾತ್ಮ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಆಗ್ಬೇಕು ಅಂದ್ರೆ 2.5 ವರ್ಷ ಕಾಲಾವಕಾಶ ಬೇಕು. ಯಾಕೆ 2.5 ವರ್ಷನೇ? ಏಕೆಂದ್ರೆ ಅವ್ರಿಗೆ ನಡಿಗೆ ನಿಧಾನ ಇದೆ. ಅದೇ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 2.5 ದಿನದಲ್ಲಿ ಪ್ರವೇಶ ಆಗ್ತದೆ. 2.5 ದಿನಕ್ಕೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಂದ್ರ. ಈ ಮಹಾತ್ಮ ಹೋಗ್ಬೇಕು ಅಂದ್ರೆ 2.5 ವರ್ಷ ಬೇಕು. ಅದೇ ರೀತಿ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 1 ವರ್ಷಕ್ಕೊಂದ್ಸರಿ ಪ್ರವೇಶ ಆಗ್ತಾರೆ. ಈ ಕುಜ ರಾಹು ಕೇತು ಇದ್ದಾರೆ, ಅವರು 18 ತಿಂಗಳು ಅಂತ ಬರುತ್ತೆ. 18 ತಿಂಗಳು. ಸೂರ್ಯ 1 ತಿಂಗಳಿಗೆ ಒಂದ್ಸರಿ ಪ್ರವೇಶ ಆಗ್ತಾರೆ. ನಾಸಾದರು ಮತ್ತೆ ನಮ್ಮ ಇಸ್ರೋ ಟೆಕ್ನಾಲಜಿ ಹೌದು. ಸೌರ ಮಂಡಲನ ಸರ್ಚ್ ಮಾಡಿದಾಗ ಎಲ್ಲಾ ಗ್ರಹಗಳು ನಮ್ಮ ಭೂಮಿ ಗ್ರಹ 24 ಗಂಟೆ ಸುತ್ತುತ್ತೆ. ಹೌದು. ಅದೇ ರೀತಿ ಚಂದ್ರ ಇರುವಂತದ್ದು. ಅದೇ ಬರ್ತದೆ. ಇದು ಸುತ್ತಬೇಕು ಅಂದ್ರೆ ಒಂದು 2.5 ವರ್ಷ ಬೇಕು. 2.5 ವರ್ಷ ಬೇಕು ಶನಿ ಮಹಾತ್ಮ. ಅದನ್ನ ಪ್ರಾಚೀನ ಕಾಲದಲ್ಲಿ ನಮ್ಮ ಋಷಿಗಳೇ ಬರ್ದಿಟ್ಟಿದ್ದಾರೆ ನೋಡಿ. ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಅನ್ನೋದು ಸ್ನೇಹಿತರೆ. ಹೌದು. ಅವಾಗೆ ಕಾಲಜ್ಞಾನ ಇತ್ತು ನಮ್ಮ ಹಿಂದೂ ಧರ್ಮಕ್ಕೆ. ಅವಾಗೇನೆ ಅವ್ರು ಎಷ್ಟು ಬುದ್ಧಿವಂತ ಆಗಿದೆ ನೋಡಿ, ಎಷ್ಟು ಮುಂದಾಗೇನೆ ಎಲ್ಲ ಪ್ರಾಚೀನ ಕಾಲದಲ್ಲಿ ಎಲ್ಲ ಬರ್ದು. ಪ್ರತಿಯೊಂದು ಗ್ರಹದ್ದು ಕೂಡ ಅಕ್ಷಾಂಶ ರೇಖಾಂಶ, ಈಗೇನ್ ಹೇಳ್ತಿದ್ದಾರೆ ಅಕ್ಷಾಂಶ ರೇಖಾಂಶ, ಅದನ್ನ ಅವಾಗಲೇ ಬರ್ದಿಟ್ಟಿದ್ದಾರೆ. ಇವಾಗ ನಾವು ಟೆಕ್ನಾಲಜಿ ಹೋಗ್ಬಿಟ್ಟು ಇವಾಗ ಕಂಡುಹಿಡಿತಾ ಇದೀವಿ. ಅವಾಗೇನೆ ಅವ್ರೆಲ್ಲ ಬರ್ದಿಟ್ಟಿದ್ರು ನೋಡಿ ಸ್ನೇಹಿತರೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಮಂಗಳನ್ನ ಯಾವ ಗ್ರಹ ಅಂತ ಕರೀತಾರೆ? ಕೆಂಪು ಗ್ರಹ ಅಂತ. ಕೆಂಪು ಗ್ರಹ ಅಂತ ನಾವು ಪ್ರಾಚೀನ ಕಾಲದಲ್ಲೇ ಹೇಳ್ತಾ ಇದ್ದಾರೆ. ಅವಾಗಲೇ ಅನಾದಿ ಕಾಲದಲ್ಲೇ ಹೇಳಿದ್ದಾರೆ ಮಂಗಳನ್ನ ಕೆಂಪು ಗ್ರಹ ಅಂತ. ಅದಕ್ಕೆ ಸ್ನೇಹಿತರೆ ನೋಡಿ, ನಮ್ಮ ವಿಶ್ವಗುರು ಅನ್ನೋದು ಭಾರತ ಮತ್ತೆ ನಮ್ಮ ಹಿಂದೂ ಧರ್ಮ ಯಾಕೆ ಅಂತೀವಿ ಅಂತಂದ್ರೆ ನೋಡಿ, ನಮ್ಮ ಹಿಂದೂ ಧರ್ಮ ಪ್ರತಿಯೊಂದು ಪ್ರಪಂಚಕ್ಕೂ ಪ್ರತಿಯೊಂದು ಇದಕ್ಕೂ ಪ್ರತಿಯೊಂದಕ್ಕೂ ಬೇಕಾಗಿರುವಂತ ಧರ್ಮ ಸ್ನೇಹಿತರೆ. ಇದು ಆದಿ ಅಂತ್ಯ ಇಲ್ಲ. ನಮ್ಮ ಸನಾತನ ಧರ್ಮ ಅನ್ನುವಂಥದ್ದು ಆದಿ ಇದುವರೆಗೂ ಯಾರು ಕೂಡ ಕಂಡಿಡಿಯಕ್ಕಾಗಿಲ್ಲ. ಪ್ರತಿಯೊಂದು ಧರ್ಮಕ್ಕೂ ಆದಿ ಇದೆ. ಆ ಗ್ರಂಥ ನಮ್ಮ ಹಿಂದೂ ಗ್ರಂಥದಲ್ಲಿ ಏನ್ ಹೇಳಿದೆ ಈಗಿನ ಕಾಲದಲ್ಲಿ ನಡೀತಾ ಇದೆ. ಹೌದು. ಈಗ ಬೃಹತ್ ಬ್ರಹ್ಮಾಂಡ ಅಂತ ಕರಿತೀವಿ ನಾವು. ಈ ಪ್ಲಾನೆಟ್ ಏನ್ ನೋಡ್ತಾ ಇದೀವಿ, ಇದಿಷ್ಟು ನಾವ್ ಅನ್ಕೊಂಡಿರೋ ಬ್ರಹ್ಮಾಂಡ. ಆದ್ರೆ ಬೃಹತ್ ಬ್ರಹ್ಮಾಂಡ ತುಂಬಾ ದೊಡ್ಡದಿದೆ. ಪ್ಲಾನೆಟ್ ಅನ್ನು ನಿಜ ಸ್ನೇಹಿತರೆ ನಾನು ತುಂಬಾ ದೊಡ್ಡದಿದೆ ನೋಡಿದೀನಿ. ನಾಸದ ಇದ್ರಲ್ಲಿ ನಮ್ ತರ ಸೌರ ಮಂಡಲ ಅನ್ನೋದು, ಸೌರ ಮಂಡಲ ಅಂದ್ರೆ ಒಂದು ಸೂರ್ಯ, 100 ಗ್ರಹಗಳು, 100,000 ಲಕ್ಷಾಂತರ ನಕ್ಷತ್ರಗಳು ಸೇರಿ ಒಂದು ಸೌರ ಮಂಡಲ ಇರುತ್ತೆ. ಆ ತರ ಸೌರ ಮಂಡಲ ಅನ್ನೋದು ಸ್ನೇಹಿತರೆ ತುಂಬಾ ಇದೆ ಅಂತ. ಅದನ್ನ ಆಗಿನ ಪ್ರಾಚೀನ ಕಾಲದಲ್ಲಿ ನಮ್ಮ ಹಿಂದೂ ಗ್ರಂಥದಲ್ಲೆಲ್ಲ ಬರ್ದಿಟ್ಟಿದ್ದಾರೆ ಸ್ನೇಹಿತರೆ. ಸಹಸ್ರ ಸೂರ್ಯ ಅಂತ ಆಗ್ಲೇ ಬರ್ದಿದ್ದಾರೆ. ಸಹಸ್ರ ಸೂರ್ಯ ಅಂದ್ಬಿಟ್ಟು ಸೂರ್ಯನ ತರ ಇನ್ನೊಂದು ಸೂರ್ಯ ಇದೆ, ಇನ್ನೊಂದು ಚಂದ್ರ ಇದೆ, ಇನ್ನೊಂದ್ ತರ ನಮ್ ತರ ಒಂದು ಭೂಮಿ ಕೂಡ ಇದೆ ಅಂದ್ಬಿಟ್ಟು ಆಗಿನ ಪ್ರಾಚೀನ ಕಾಲದಲ್ಲೇ ಕೂಡ ಬರ್ದಿದ್ದಾರೆ. ಅದು ಇವಾಗ ನಾಸಾ ಹೋಗಿ 1990 ಮತ್ತೆ 2027ನೇ ಇಸ್ವಿಲಿ ಕೆಲವೊಂದು ರಿಸರ್ಚ್ ಮಾಡಿದಾಗ ಸ್ನೇಹಿತರೆ, ಸೌರ ಮಂಡಲ ತರ ನಮ್ ಸೌರ ಮಂಡಲ ಹೇಗಿದೆ, ಸೌರ ನಕ್ಷತ್ರ ಸೂರ್ಯ ಹೇಗಿದೆ, ಬೇರೆ ಬೇರೆ ಸೌರ ಮಂಡಲ, ಬೇರೆ ಬೇರೆ ಸೂರ್ಯ ಕೂಡ ಇದೆ ಅಂತ ಸ್ನೇಹಿತರೆ. ಅದು ನಮ್ಮ ವೇದ ಶಾಸ್ತ್ರದಲ್ಲಿ, ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಶಾಸ್ತ್ರ ಸೂರ್ಯ ಇತ್ತು ಅಂತ ಅಂದ್ಬಿಟ್ಟು ಅವಾಗೆ ಬರ್ದಿದ್ದಾರೆ ಸ್ನೇಹಿತರೆ. ನೋಡಿ ಎಷ್ಟು ವಿಸ್ಮಯ ಅನ್ಬಿಟ್ಟು ಸ್ನೇಹಿತರೆ. ಇದು ಚಿಕ್ಕದ್ ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ ಅಂದ್ಬಿಟ್ಟು ಚಿಕ್ಕಾಗಿ ನಮ್ಗೆ ತಿಳಿಸ್ಕೊಟ್ಟೆ. ಅದ್ರ ಬಗ್ಗೆ ನಾವ್ ಇವಾಗ ಸಾಡೆ ಸಾತಿ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸಾಡೆ ಸಾತಿ ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 2.5 ವರ್ಷ ತಗೋತಾರೆ. ಅದೇ ರೀತಿ 12ನೇ ಮನೆ, ದ್ವಾದಶ ಮನೆ ಅಂತ ಕರಿತೀವಿ. ದ್ವಾದಶಕ್ಕೆ ಬಂದಾಗ ಸಾಡೆ ಸಾತಿ ಪ್ರಾರಂಭ ಆಯ್ತು ಅಂತ. 12ನೇ ಮನೆಗೆ ಬಂದಾಗ 12ರಲ್ಲಿ ಏನಾಗುತ್ತೆ ಅಂದ್ರೆ 2.5 ವರ್ಷ ಇರ್ತಾರೆ. ಆ 2.5 ವರ್ಷದಲ್ಲಿ ತುಂಬಾ ಕಳ್ಕೊಳ್ಳುವಂಥದ್ದು ವ್ಯಯಸ್ಥಾನ ಅಂತ ಕರಿತೀವಿ. 12ನೇ ತುಂಬಾ ಕಳ್ಕೊಳ್ಳುವಂಥದ್ದು ಹಣಕಾಸು, ಹುದ್ದೆ, ಪ್ರತಿಯೊಂದು ಸ್ನೇಹ, ಸಂಬಂಧ, ಪ್ರತಿಯೊಂದನ್ನು ಕಳ್ಕೊಳ್ಳುವಂಥದ್ದನ್ನ ಕೊಡ್ತಾನೆ ಮಹಾತ್ಮ. ಅದೇ ರೀತಿ ಜನ್ಮ ರಾಶಿಗೆ ಬರ್ತಾನೆ. ಜನ್ಮ ರಾಶಿಗೆ ಬಂದಾಗ ಆಗ 2.5 ವರ್ಷ ಇರ್ತಾನೆ. ಆವಾಗ ದೇಹಕ್ಕೆ ಒಂದಲ್ಲ ಒಂದು ರೀತಿ ತೊಂದ್ರೆ ತಪ್ಪಿದ್ದೇ ಇಲ್ಲ. ಎಷ್ಟು ಸಾರಿ ಹಾಸ್ಪಿಟ್ಲಿಗೆ ಹೋದ್ರು ನಿವಾರಣೆ ಆಗಲ್ಲ. ಅದೇ ರೀತಿ ಮಾನಸಿಕ ಚಂಚಲತೆ ಜಾಸ್ತಿ ಆಗುತ್ತೆ. ಮನಸ್ಸು ಒಂದು ಹಿಡಿತದಲ್ಲಿ ಇರಲ್ಲ, ನಿದ್ದೆ ಮಾಡಕ್ ಆಗಲ್ಲ, ಪ್ರತಿಯೊಂದು ಕೂಡ ಕುಂಠಿತ ಆಗುತ್ತೆ. ಅದೇ ರೀತಿ 2ನೇ ಮನೆಗೆ ಬರ್ತಾನೆ. ಆವಾಗ ಧನಸ್ಥಾನ ಅಂತ. ಆವಾಗ ಹೆಂಗೆ ಅಂದ್ರೆ ನಾವ್ ಏನೇ ಸಂಪಾದನೆ ಮಾಡಿರ್ತೀವಿ ಅದನ್ನೆಲ್ಲ ಒಂದ್ ಕಡೆಯಿಂದ ಕಳ್ಕೊಂತೀವಿ. ಈ ವ್ಯಯಸ್ಥಾನದಲ್ಲಿ
ಮಾಡಿರುವಂತ ಹೆಸರು ಇದನ್ನ ಕಳ್ಕೊಂತೀವಿ, ಹಾ. ಹಣ ಆಸ್ತಿನ. ಈ ಎರಡನೇ ಮನೆಗ್ ಬಂದಾಗ ಏನ ಮಾಡ್ತೀವಿ, ಈ ಪಿತ್ರಾರ್ಜಿತ ಏನಾದ್ರು ಇತ್ತು ಅಂದ್ರೆ ಅದನ್ನು ಕೂಡ ಕಳ್ಕೊಂತೀವಿ. ಕಳ್ಕೊಂತೀವಿ. ಆ ರೀತಿ ಸಮಯ. ಈ 7.5 ವರ್ಷ ತುಂಬಾ ಅಷ್ಟೇ ಕಾಡಿಸ್ತಾನೆ, ಆದ್ರೆ ಸಾಯಕ್ ಬಿಡೋದಿಲ್ಲ. ಸಾಯ್ಬೇಕು ಅಂತ ಅನ್ಸ್ಕೊಳ್ಳೋವರೆಗೂ ಕರ್ಕೊಂಡು ಹೋಗ್ತಾನೆ. ಹಾ. ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನನ ಕೂಡ ಮಾಡ್ಕೊಬೇಕು, ಹಾ. ಆ ರೀತಿವರೆಗೂ ಕರ್ಕೊಂಡು ಹೋಗ್ತಾನೆ. ಹಾ. ಆದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ ಬಿಡೋದಿಲ್ಲ. ಬುದ್ಧಿ ಕಲ್ಸಕ್ಕೋಸ್ಕರ. ಬುದ್ಧಿ ಕಲ್ಸೋಕೋಸ್ಕರ ಹಾ. ಮಾಡ್ತಾನೆ. ಹಾ. ಅದೇ ಸಾಡೆ ಸಾತಿನಲ್ಲಿ ನಾವು ಒಳ್ಳೆ ಫಲಗಳನ್ನ, ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಹಾ. ಅದ್ರಲ್ಲಿ ಒಳ್ಳೆ ಫಲಗಳನ್ನೇ ಕೊಡ್ತಾನೆ. ಒಳ್ಳೆ ಫಲ. ಈಗ ಏನ್ ಮಾಡ್ತಾರೆ, ಶನಿ ಅಂದ್ರೆ ಎಲ್ಲಾರು ಎದುರ್ಕೊಂತಾರೆ. ಹಾ. ಶನಿ ಅಂದ್ರೆ ಎದುರು ಅಗತ್ಯನೇ ಇಲ್ಲ. ಹಾ. ಯಾರು ಒಳ್ಳೆ ಕೆಲಸ ಮಾಡಿರ್ತಾರೋ ಅವರು ಶನಿ ಮಹಾತ್ಮನಿಗೆ ಎದುರುಕೊಳ್ಳುವಂತ ಅಗತ್ಯನೇ ಇಲ್ಲ. ಶನಿ ಮಹಾತ್ಮ ಅಂದ್ರೆ ಕರ್ಮ ಫಲದಾತ. ಕರ್ಮ ಅಂದ್ರೆ ಕೆಲಸ. ಕರ್ಮ ಏನ್ ಮಾಡಿರ್ತೀವಿ ಅದಕ್ಕೆ ತಕ್ಕಂಗೆ ಫಲಗಳನ್ನ ಕೊಡುವಂತವನು ಕರ್ಮ ಫಲದಾತ. ಹಾ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿರುವಂತವ್ರು ಯಾವ್ದೇ ಕಾರಣಕ್ಕೂ ಎದುರುಕೊಳ್ಳುವ ಅಗತ್ಯನೇ ಇಲ್ಲ. ಯಾರು ಪ್ರಾಣಿ ಪಕ್ಷಿಗಳ ಸೇವೆ ಮಾಡ್ತಾರೆ, ತಂದೆ ತಾಯಿಗಳ ಸೇವೆ ಮಾಡ್ತಾರೆ, ಹಾ. ಮತ್ತೆ ಗುರು ಹಿರಿಯರನ್ನ ಗೌರವಿಸ್ತಾರೆ, ಹಾ. ಮತ್ತೆ ಜನ್ಮ ಕೊಟ್ಟ ಭೂಮಿ ಭೂಮಿ ತಾಯಿಯನ್ನ ಯಾರು ಗೌರವಿಸ್ತಾರೆ ಹಾ. ಅಂತವ್ರಿಗೆ ಮಹಾತ್ಮ ತುಂಬಾ ಒಳ್ಳೆ ಫಲಗಳನ್ನೇ ಕೊಡುವಂತ. ಹೌದು. ಅದಕ್ಕೋಸ್ಕರ ಎದುರುಕೊಳ್ಳೋ ಅಗತ್ಯನೇ ಇಲ್ಲ. ಹಾ. ಶನಿ ಮಹಾತ್ಮ ಅಂದ್ರೆ ಹಳೆ ಸತಿ ಬಂತು, ಹಾ. ಏನೇನೇ ಆಗುತ್ತೋ ಹಾ. ಎದುರುಕೊಳ್ಳೋ ಅಗತ್ಯ ಇಲ್ಲ. ನಮ್ಮ ನಾವು ಪುಣ್ಯ ಮಾಡಿದ್ರೆ ಪುಣ್ಯ ಹೌದು. ಒಳ್ಳೆ ಫಲ ಕೊಡ್ತದೆ. ಎಕ್ಸಾಂಪಲ್ ನಾನು ಉದಾಹರಣೆನೂ ಕೊಟ್ಟೆ. ಹಾ. 2014ರಲ್ಲಿ ನರೇಂದ್ರ ಮೋದಿ ಅವರಿಗೆ ಸಾಡೆ ಸತಿ ಸ್ಟಾರ್ಟ್ ಆಯ್ತು. ಹೌದು. ಅವರು ಮೋದಿ ಪ್ರಧಾನಿ ಆದ್ರು. ಹಾ. ಹಂಗೆ ನಮ್ ಕರ್ಮ ಫಲ. ನಾವೇನ್ ಕೆಲಸ ಮಾಡಿರ್ತೀವಿ ಅದಕ್ಕೆ ತಕ್ಕಂಗೆ ಫಲ ಕೊಡುವಂತವ್ರು. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವ್ ಯಾವ ರೀತಿ ಅಡಿಗೆ ಮಾಡಿರ್ತೀವಿ ಅದನ್ನ ನಾವು ಊಟ ಮಾಡ್ಬೇಕು. ನಾವು ಅಡಿಗೆ ಮಾಡುವಾಗ ಯಾವ ರೀತಿ ಎಷ್ಟು ಉಪ್ಪು ಹಾಕಿರ್ತೀವಿ, ಹಾ. ಎಷ್ಟು ಖಾರ ಹಾಕಿರ್ತೀವಿ, ಹಾ. ಎಷ್ಟು ಹುಳಿ ಹಾಕಿರ್ತೀವಿ, ಎಷ್ಟು ಹಾ. ರುಚಿ ಹಾಕಿರ್ತೀವಿ ಅಂದ್ರೆ ಆ ಟೇಸ್ಟ್ ಹೇಗಿರುತ್ತೆ ಹಾ. ಅದನ್ನ ನಾವೇ ಊಟ ಮಾಡ್ಬೇಕು. ಅದನ್ನ ಬೇಯಿಸ್ಬೇಕು ನಾವೇನೆ. ಹಾ. ಎಷ್ಟು ಹಾಕ್ಬೇಕು ಅನ್ನೋದು ನಮ್ಮಲ್ಲೇ ಇದೆ, ಹಾ. ಯಾವ ರೀತಿ ಬೇಯಿಸ್ಬೇಕು ಅನ್ನೋದು ನಮ್ಮಲ್ಲೇ ಇದೆ. ತಿನ್ನೋದು ನಾವೇ ತಿನ್ಬೇಕು. ಜನ್ಮರಾಶಿಗೆ ಹೋಗುದು ಹೇಗೆ? ಜನ್ಮರಾಶಿಗೂ ಕೂಡ ಪ್ರವೇಶ ಆಗ್ತಾರೆ. 12ನೇ ಮನೆ ಆದ ತಕ್ಷಣ ಜನ್ಮರಾಶಿಗೆ ಅಂತ ಪ್ರವೇಶ ಆಗ್ತಾರೆ. ಜನ್ಮರಾಶಿಲಿ ಪ್ರವೇಶ ಆದಾಗ 2.5 ವರ್ಷ ಜನ್ಮರಾಶಿಲಿ ಇರ್ತಾರೆ. ಅವಾಗ್ಲೂ ಅಷ್ಟೇ ಕಾಡ್ತಾರೆ. ಏನೇ ಮಾಡ್ಬೇಕು ಅಂದ್ರು ದಿಕ್ಕು ತೋಚಲ್ಲ. ಹಾ. ಏನ್ ಮಾಡ್ಬೇಕು ಅಂತ ಈ ಬುದ್ಧಿ ಓಡಲ್ಲ. ಆಗ ಹಾ. ಒಂಥರ ಬುದ್ಧಿ ಭ್ರಮಣೆ ಅಂದಾಗ ಆಗ್ಬಿಡುತ್ತೆ. ಹಾ. ನಾವ್ ಯಾರಿಗೆ ಏನೇ ಮಾತಾಡ್ಬೇಕು ಅದು ಗೊತ್ತಾಗಲ್ಲ. ಹಾ. ಒಂಥರ ಮಂಕು ಬಡಿಯೋದು ಅಂತ ಹೇಳ್ತಾರಲ್ಲ, ಹಾ. ಆ ರೀತಿ ಹಾ. ಸೈಲೆಂಟ್ ಆಗಿ ಇದ್ಬಿಡ್ತೀವಿ. ಹಾ. ಆ ರೀತಿ ಕಾಡ್ತಾನೆ. ಒಟ್ಟು ಆ ಕಾಡಿಗೆ ಹೋದ ನಂತರ ಸ್ವಾಮಿ ಹೋದ್ ನಂತರ ತುಂಬಾ ಒಳ್ಳೆ ಶುಭ ಫಲಗಳನ್ನ ಕೊಡ್ತಾನೆ. ಅದೇ 3ನೇ ಮನೆಗೆ ಬರ್ತಾರೆ. 3ನೇ ಮನೇಲಿ 2.5 ವರ್ಷ ಇರ್ತಾರೆ. ಈ 12 ಜನ್ಮರಾಶಿ ಮತ್ತೆ 2ನೇ ಮನೇಲಿ ಏನೇನು ಕಷ್ಟಗಳನ್ನ ಕೊಟ್ಟಿದ್ರು ಅವಕ್ಕೆಲ್ಲ ಒಳ್ಳೆ ಫಲಗಳನ್ನ, ಪ್ರತಿಫಲಗಳನ್ನ ಕೊಟ್ಟು ಹಾ. ಹೋಗ್ತಾರೆ. ತುಂಬಾ ಒಳ್ಳೆ ಪ್ರತಿಫಲವನ್ನ ಕೊಡ್ತಾರೆ. ಹಾ, ಹಾ. ಅವ್ರನ್ನ ನಂಬಿದವರು ಇದುವರೆಗೂ ಯಾರು ಕೂಡ ಇದಾಗಿಲ್ಲ, ತೊಂದರೆ ಆಗಿಲ್ಲ ಯಾರಿಗೂ ಕೂಡ. ಹಾ. ಅಷ್ಟೇ ಒಳ್ಳೆ ಫಲಗಳನ್ನ ಅನುಭವಿಸಿದ್ದಾರೆ. ಅನುಭವಿಸಿದ್ದಾರೆ. ಹಾ. ಉದಾಹರಣೆ ನಾನೇ ಇದ್ದೀನಿ. ಹಾ. ಚಂದೆ. ಹಾ. ನಾನು ಪೌರೋಹಿತ್ಯ ಮಾಡ್ಕೊಂಡಿದ್ದು ಹಾ. ನಮ್ದು ಬೇರೆ ಊರಲ್ಲಿ ನೆಲೆಸಿದ್ದೆ. ಇಲ್ಲಿ ಮಹಾತ್ಮನ ದೇವಸ್ಥಾನ ಯಾರೋ ಬೇರೆಯವ್ರು ಪೂಜೆ ಮಾಡ್ತಾ ಇದ್ರಂತೆ. ಅದು ನನ್ಗಷ್ಟು ಆಯ್ತು. ಮಾಹಿತಿ ಇಲ್ಲ ಯಾರು ಅಂತ. ಅವರು ಏನ್ ಕಾರಣದಿಂದ ಬಿಟ್ರೋ ಗೊತ್ತಿಲ್ಲ. ಆಮೇಲೆ ಈ ಗ್ರಾಮದವ್ರೆ ನನ್ನನ್ನ ಕರ್ಕೊಂಡ್ ಬಂದ್ರು. ಸ್ವಾಮಿ ಪೂಜೆಯನ್ನು ಆಯ್ಕೆ ಮಾಡಿ ಅಂತ ಆಯ್ಕೆ ಮಾಡಿದ್ರು. ಅದೇ ರೀತಿ ಅವಾಗ್ಲಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅದೇ ರೀತಿ ಈ ಸ್ವಾಮಿಯನ್ನ ನಂಬಿದ್ಮೇಲೆ ನನಗೆ ನನ್ನ ದೊಡ್ಡ ಮಗ ಹುಟ್ಟಿ 13 ವರ್ಷ ಆಗಿದೆ. 13 ವರ್ಷ ಆದ್ಮೇಲೆ ಏನಾಯ್ತು, ನನ್ನ ದೊಡ್ಡ ಮಗನ ಬಾಣಂತನದಲ್ಲಿ ಯಾರು ಬಾಣಂತನ ಮಾಡುವಂತವ್ರು ಇರ್ಲಿಲ್ಲ. ಹ್ಮ್. ಬರೀ 12 ದಿನಕ್ಕೆ ಅಡಿಗೆ ಎಲ್ಲ ಮಾಡ್ಕೊಂಡು ಅದರಿಂದ ಒಂದ್ ಸ್ವಲ್ಪ ಗರ್ಭಕೋಶ ವೀಕ್ ಆಯ್ತು. ನಾನು ಹಾಸ್ಪಿಟ್ಲಿಗೆಲ್ಲ ಬೇಕಾದಷ್ಟು ಖರ್ಚು ಮಾಡಿದೆ. ಹಾಸ್ಪಿಟ್ಲಲ್ಲಿ ಹೋಗಿ ಕೇಳಿದಕ್ಕೆ ಗರ್ಭಕೋಶ ವೀಕ್ ಆಗಿದೆ, ಮಕ್ಕಳಾಗೋ ಚಾನ್ಸಸ್ ಕಮ್ಮಿ ಮುಂದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕೆಂದ್ರೆ ಅವಾಗ ರೆಸ್ಟೇ ಮಾಡಿಲ್ಲ ಮೊದಲನೇ ಇದ್ರಲ್ಲಿ. ಅದರಿಂದ ಆ ರೀತಿ ಹೇಳಿದ್ರು. ಇನ್ನೇನ್ ಮಾಡಕ್ಕಾಗಲ್ಲ, ಭಗವಂತ ಇದ್ದಾನೆ ಅನ್ಕೊಂಡು ಸುಮ್ನಾಗಿದ್ವಿ. ಅದೇ ರೀತಿ ಸ್ವಾಮಿಯನ್ನ ನಾನ್ ಪೂಜೆ ಮಾಡಕ್ಕೆ ಶುರು ಮಾಡಿದ್ಮೇಲೆ ನಾನು ಇಲ್ಲೇ ಬಂದು ನೆಲೆಸ್ದೆ. ಇಲ್ಲೇ ಮನೆ ಇದೆ, ಇಲ್ಲೇ ಬಂದು ನೆಲೆಸ್ದೆ. ಇಲ್ಲಿ ನೆಲೆಸಿದ್ಮೇಲೆ ಇವಾಗ ನನಗೆ ಗಂಡು ಮಗು ಹುಟ್ಟಿದಾನೆ. ಒಟ್ಟು ಸ್ವಾಮಿ ಪ್ರಕಾರ ನೀವು ಹೇಳ್ತಾ ಇರ್ಬೋದು, ಸ್ವಾಮಿ ನಂಬಿದ್ರೆ ಇನ್ನು ತುಂಬಾ ಒಳ್ಳೆ ಫಲಗಳನ್ನ ಸಿಗುತ್ತೆ ಮತ್ತೆ ಎಲ್ಲ ಆಗುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಸ್ವಾಮಿನ ನಂಬಿದ್ರೆ, ನಂಬಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಹೇಗೆ ಒಲಿತಾನೆ ಅಂದ್ಬಿಟ್ಟು ಸಾಕ್ಷಿ ಅಂದ್ಬಿಟ್ಟು ಇವ್ರು ಕೇಳಿದ್ರಿ ಸ್ನೇಹಿತರೆ. ನನ್ನ ಜೀವನದಲ್ಲೂ ಕೂಡ ನೆನಪಿದೆ ಸ್ನೇಹಿತರೆ. ಹೇಗೆಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. 3 ವರ್ಷ ತುಂಬಾ ಕಷ್ಟ ಸ್ನೇಹಿತರೆ. ಇಷ್ಟು ಕಷ್ಟ ಅನುಭವಿಸಿದ್ದೀನಿ ನನಗೆ ಮಾತ್ರ ಗೊತ್ತಿದೆ ಸ್ನೇಹಿತರೆ. ನಾನು ಯಾರೋ ಬಂದು ಹೇಳಿದ್ರು ನನಗೆ ಸ್ವಾಮಿ ಪೂಜೆ ಮಾಡಿ. ಅವಾಗ ನಾನು ಸ್ವಾಮಿ ಪೂಜೆ ಮಾಡಿದಾಗ ನನ್ಗೆ ಊಹೆ ಮಾಡಿದಷ್ಟು ಸ್ವಾಮಿ ನನ್ ಕೊಟ್ಟ. ನಾನೇನು
ಕಷ್ಟದಲ್ಲಿ ಬಿದ್ದಿದೆ ಸ್ನೇಹಿತರೆ. ನಾನು ಆ ಕಷ್ಟ ಇದ್ದಾಗ ನಾನು ಹಿಂಗ್ ಆಳ್ತೀನಿ, ಈ ಮಟ್ಟಕ್ಕೆ ಬೆಳಿತೀನಿ, ಹಿಂಗೆ ಇದ್ ಮಾಡ್ತೀನಿ, ಎಲ್ಲಾ ತರದ್ದು ನಾನು ಸಕ್ಸಸ್ ಕಾಣ್ತೀನಿ ಅಂತ ತಿಳ್ಕೊಂಡಿರ್ಲಿಲ್ಲ ಸ್ನೇಹಿತರೆ. ಎಲ್ಲ ಸ್ವಾಮಿನ ನಾನು ಪೂಜೆ ಮಾಡೋದು ಕೆಲವು ತಿಂಗಳುಗಳಲ್ಲಿ ನಾನು ಒಬ್ಬ ಮನುಷ್ಯನ ಇದಾಗಿ ನಾರ್ಮಲ್ ಪೀಪಲ್ ತರ ಆಗಿ ನಾನು ನಿಂತ್ಕೊಂಡ ಸ್ನೇಹಿತರೆ. ಹಾಗೂ ಎಲ್ಲಾದ್ರಲ್ಲೂ ಸ್ವಾಮಿ ನಮ್ಗೆ ಎಲ್ಲಾದ್ರಲ್ಲೂ ನಮ್ಗೆ ಆಶೀರ್ವಾದ ಮಾಡ್ತಾ ಹೋದ ಸ್ನೇಹಿತರೆ. ನಾನು ಇವತ್ತು ಆ, ಎಲ್ಲೇ ಹೋದ್ರು ನನ್ಗೊಂದು ಇದು ಸಿಗ್ತಾ ಇದೆ ಅಂದ್ರೆ ಎಲ್ಲ ಸ್ವಾಮಿ ಆಶೀರ್ವಾದದಿಂದ. ದಯವಿಟ್ಟು ನೀವು ಒಂದ್ಸರಿ ಬನ್ನಿ, ಸ್ವಾಮಿ ಆಶೀರ್ವಾದ ತಗೊಳ್ಳಿ. ಇಲ್ಲಾಂದ್ರೆ ಸ್ವಾಮಿನ ನಂಬಿಟ್ಟು ಯಾವುದೇ ಕೆಲಸ ಮಾಡಿ ಖಂಡಿತ ಒಳ್ಳೇದಾಗ್ತದೆ. ಅದ್ರ ಬಗ್ಗೆ ಕೂಡ ಹೇಳ್ತೀರಾ. ಇಲ್ಲಾಂದ್ರೆ ಈ ಜಾಗಕ್ಕೆ ಒಂದ್ಸರಿ ಸ್ವಾಮಿ ಹತ್ರ ಬಂದು ಹೇಳ್ಕೊಂಡು ಹೋಗಿ. ಈ ಅಡ್ರೆಸ್ ಹೇಳಿ. ಬೆಂಗಳೂರು ಕನಕಪುರ ಮುಖ್ಯ ರಸ್ತೆ, ಹಾ. ಕನಕಪುರ ತಾಲೂಕು, ಹ್ಮ್. ಕುರಿಗೋಡನ್ ದೊಡ್ಡಿ ಅಂತ ಬರುತ್ತೆ. ಹ್ಮ್. ಮೇನ್ ರೋಡ್ ಅಲ್ಲೇ ಹ್ಮ್. ಇರುವಂತದ್ದು. ಹ್ಮ್. ಕುರಿಗೋಡನ್ ದೊಡ್ಡಿಯಿಂದ ಕೆಬಿ ಪಕ್ಕನೇ ಇದೆ, ಮೇನ್ ರೋಡ್ ಅಲ್ಲೇ ಇದೆ ನಿಮಾತ್ಮ ದೇವಸ್ಥಾನ. ಹ್ಮ್. ಇವಾಗ ಕೆಲಸ ನಡೀತಾ ಇದೆ, ಹ್ಮ್. ಇವಾಗ ಕೆಡ್ತಾ ಇದಾರೆ. ಹ್ಮ್. ಗ್ರಾಮದವ್ರೆ ಹ್ಮ್. ಸುಮಾರು ನೋಡಿ ಸ್ನೇಹಿತರೆ, ಆ, ಇವಾಗ ದೇವಸ್ಥಾನ ಎಲ್ಲ ಗ್ರಾಮದವರೇ ಎಲ್ಲ ಇದ್ ಮಾಡ್ಕೊಂಡು ಎಲ್ಲ ಕಟ್ತಾ ಇದಾರೆ. ಆ, ಗ್ರಾಮದವ್ರೆ ಹ್ಮ್. ಕಟ್ಟಿಸ್ತಾ ಇದಾರೆ. ಹ್ಮ್. ತುಂಬಾ ಖರ್ಚಾಗ್ತಾ ಇದೆ. ಹ್ಮ್. ಭಕ್ತಾದಿಗಳು ಬಂದು ಬಂದು- ಭೇಟಿ ನೀಡಿ ಹ್ಮ್. ಅವ್ರ ಸಹಾಯವನ್ನ ಮಾಡಬಹುದು. ಈ ವಿಡಿಯೋ ಮುಖಾಂತರ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಸ್ವಾಮಿ ಕಷ್ಟನೂ ಕೊಡ್ತಾನೆ, ಸುಖನೂ ಕೊಡ್ತಾನೆ. ಕಷ್ಟದಲ್ಲಿದ್ದಾಗ ಯಾವ ತರ ಕಾಡ್ತಾನೆ, ಸುಖನ ಕಷ್ಟ ಹೋದ್ಮೇಲೆ ಯಾವ ತರ ಸುಖ ಕೊಡ್ತಾನೆ ಅನ್ನೋದು ಒಂದು ಉದಾಹರಣೆಗೆ ಎಕ್ಸಾಂಪಲ್ ಆಗಿ ನಾನು ಈ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ ಸ್ನೇಹಿತರೆ. ಸ್ವಾಮಿ ದೇವ್ರನ್ನೇ ಬಿಟ್ಟು ಅನ್ನಲ್ಲ, ನನ್ನ ಮನ್ಸೂರ್ನ ಹಂಗೆ ಇರ್ತಾನ. ಹಂಗೆ ನಾವು ಏನೇನ್ ಮಾಡಿರ್ತೀವಿ ಕರ್ಮ ಫಲನ, ನಾವ್ ಹೇಗೆ ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ. ದಯವಿಟ್ಟು ಈ ವಿಡಿಯೋನ ನೋಡಿ ಸ್ನೇಹಿತರೆ, ದಯವಿಟ್ಟು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಶೇರ್ ಮಾಡಿದ ನಂತರ ನೀವು ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ ದೇವಸ್ಥಾನ. ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಹ್ಮ್. ಈ ಯಾರೋ ಒಬ್ರು ನಮ್ಮ ಸ್ನೇಹಿತರೆ, ಹ್ಮ್. ಅವ್ರಿಗೇನಾಗಿದೆ, ಯಾರೋ ಅವರು ಒಂದು ಹುಡುಗಿನ ಇಷ್ಟಪಟ್ಟಿದ್ರು. ಹ್ಮ್. ಅವರಿಬ್ರು ಜಾತಕವನ್ನ ನೋಡಿ ಏನ್ ಹೇಳಿದಾರೆ, ಮದ್ವೆ ಆದ್ರೆ ಇಬ್ರಲ್ಲೊಬ್ರು ಸತ್ತೋಗ್ಬಿಡ್ತೀರಾ ಅಂತ ಅಂದ್ಬಿಟ್ಟು ಎದುರಿಸ್ಬಿಟ್ಟಿದ್ದಾರೆ. ಅವ್ರನ್ನ ಫೋನ್ ಮಾಡಿ ಹೇಳಿದ್ರು ನನ್ಗೆ. ಅದು ಅವ್ರ ಕಡೆ ಭಟ್ರೆ ಅಂತಾರೆ ಹ್ಮ್. ನಮ್ಮನ್ನ. ಭಟ್ರೆ ಈ ರೀತಿ ಅಂತ ಇದಾರೆ, ಏನ್ ನೋಡಿ ಅಂತ. ನಾನು ದೇವ್ರನ್ನ ನಂಬ್ತಿರಲ್ವಾ? ಹೌದು ಭಟ್ರೆ ನಂಬ್ತೀನಿ, ಬನ್ನಿ ನಮ್ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗಿ, ಖಂಡಿತ ಏನೂ ತೊಂದರೆ ಆಗಲ್ಲ, ಒಳ್ಳೇದಾಗುತ್ತೆ ಅಂತ ಹೇಳಿದೆ. ಅದೇ ರೀತಿ ಬಂದ್ರು, ಪೂಜೆ ಮಾಡಿಸಿದ್ರು. ಮದ್ವೆ ಆಗಿ 2 ವರ್ಷ ಆಯ್ತು. ಇವಾಗ ಒಂದು ಹೆಣ್ಮಗು ಕೂಡ ಹುಟ್ಟಿದೆ. ಆ ಮಗು ಕೂಡ ಮಹಾತ್ಮನ ವಾರ ಶನಿವಾರದ ದಿನನೇ ಹುಟ್ಟಿದೆ. ಅವ್ರು ತುಂಬಾ ಖುಷಿಯಾಗಿದ್ದಾರೆ. ಈಗಲೂ ಕೂಡ ಬಂದು ಹೋಗ್ತಾ ಇರ್ತಾರೆ. ಅದೇ ರೀತಿ 4ರಿಂದ 5 ಜನ ಮದ್ವೆ ಆಗದೆ ಇರುವಂತವ್ರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಮದ್ವೆ ಆಗಿದೆ. ಉದಾಹರಣೆ ನಮ್ದು ನಿಮ್ದೆ ತಗೊಳ್ಳಿ. ನೋಡಿ, ನೀವು ಜೀವನದಲ್ಲಿ ಕಷ್ಟಪಟ್ಟಿದ್ದೀರಿ, ನಾನು ಕೂಡ ಜೀವನದಲ್ಲಿ ಕಷ್ಟಪಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ದೇವರು ಯಾವ ತರ ಕಷ್ಟದಿಂದ ಬಂದವ್ರಿಗೆ ಯಾಕೆ ಕೈ ಹಿಡಿತಾನೆ ಅನ್ನೋದಕ್ಕೆ ನಾನು ಉದಾಹರಣೆ ಸ್ನೇಹಿತರೆ. ಶನಿಮಾತ್ಮನ ನಾನು ಶನಿಮಾತ್ಮನ ಭಕ್ತ, ತುಂಬಾ ಭಕ್ತ ನಾನು. ಇವರು ಕೂಡ ಭಕ್ತ, ಇವರು ಕೂಡ ಶನಿಮಾತ್ಮನ ಪೂಜೆ ಮಾಡ್ತಾರೆ ಸ್ವಾಮಿನ. ನೋಡಿ, ಸ್ವಾಮಿ ಪರಮಾತ್ಮನ ನಂಬಿದ್ರೆ ಏನ್ ಒಳ್ಳೇದಾಗುತ್ತೆ ಅನ್ನೋದು ನಾವು ಇಲ್ಲೇ ಸಾಕ್ಷಿ ಇದೀವಿ ಸ್ನೇಹಿತರೆ. ಇಂಥ ನಮ್ಮಂತ ಲಕ್ಷಾಂತರ ಜನಕ್ಕೆ ಒಳ್ಳೇದ್ ಮಾಡಿದಾನೆ ಸ್ವಾಮಿ. ನೀವು ಇಲ್ಲಿ ಬರಕ್ಕಾಗ್ಲಿಲ್ಲ ಅಂದ್ರೆ ನಿಯರ್ ಬೈ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ, ಒಂದ್ ವಾರಕ್ಕೊಂದ್ಸಾರಿ ಹೋಗಿ ಸ್ವಾಮಿ ಹತ್ರ ಕೇಳ್ಕೊಳ್ಳಿ. ನೀವು ಏನಾಗಿದೆ, ನಿಮ್ಗೇನು ಇಷ್ಟ ಇದೆ ಇರ್ಬೇಕು ಅದೆಲ್ಲ ಕೇಳ್ಕೊಳ್ಳಿ. ಸ್ವಾಮಿ ಒಳ್ಳೇದ್ ಮಾಡ್ತಾನೆ, ಒಳ್ಳೇದ್ ಮಾಡ್ತಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ನಮ್ಮ ಆಚಾರ ವಿಚಾರಗಳು, ನಮ್ಮ ದೇವ್ರುಗಳು ಒಂದೊಂದು ಕಷ್ಟಕ್ಕೆ ಹೋಗೋರು ದೇವ್ರು ಇದಾರೆ ಅಂತ ಹೇಳ್ತಾರೆ. ಈ ಸ್ವಾಮಿ ಕರ್ಮ ಫಲದಾತ ಅನ್ನೋದೇನಂದ್ರೆ ನಮ್ ಕರ್ಮನ ನಾವ್ ಏನೇ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಫಲ ಕೊಡೋನು. ಸ್ವಾಮಿ ಹತ್ರ ಏನೇ ಇದ್ರು ತಕ್ಷಣ ಕೇಳ್ಕೊಳ್ಳಿ, ಖಂಡಿತ ಒಳ್ಳೇದ್ ಮಾಡ್ತಾನೆ ಸ್ನೇಹಿತರೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ನಾನು ಇಲ್ಲಿಗೆ ಇದ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಸ್ವಾಮಿ ಪರಮಾತ್ಮನ ಬಗ್ಗೆ ಏನೆಲ್ಲ ನಿಮ್ಗೆ ಎಳೆಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ರವಿ ಅವರು, ಹೆಂಗೆ ಸ್ವಾಮಿ ಮಹಿಮೆ ಏನು ಅಂತ ಅನ್ಬಿಟ್ಟು. ಚಿಕ್ಕಾಗಿ ನಿಮ್ಗೆ ಈ ಸ್ವಾಮಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮರಿಬೇಡಿ. ಯಾವುದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೇ ಕೂಡ ಇದಿದ್ರು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಸ್ನೇಹಿತರೆ. ಬನ್ನಿ, ದೇವ್ರನ್ನ ನಂಬಿ ದೇವ್ರನ್ನ ಇದ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಲಾಸ್ಟ್ಗೆ ನಾನು ನಮ್ಮ ಟೆಕ್ಸ್ಟ್ ಹೇಳ್ತೀರಾ? ಬನ್ನಿ, ದೈವವನ್ನ ನೋಡಿ ಪೂಜೆ ಮಾಡಿಸಿ ಒಳ್ಳೆ ಫಲವನ್ನ ಪಡ್ತೀವಿ. ಒಳ್ಳೆ ಫಲವನ್ನ ಪಡ್ಕೊಳ್ಳಿ ಸ್ನೇಹಿತರೆ. ಶನಿಮಾತ್ಮನ ನಂಬಿ ಭಗವಂತನ ನಂಬಿಕೆಯೇ ದೇವರು, ನಂಬಿಕೆಯಿಂದ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ನಾನು ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಶನೇಶ್ವರ ಅಂತ ಜೈ ಶನೈಶ್ವರ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತ ನೆಕ್ಸ್ಟ್ ಎಪಿಸೋಡ್ ನಿಮ್ಗೆ ಖಂಡಿತ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಮುಗಿಸ್ತಾ